ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ದಿನ ಸುರಿದಂತಹ ಮಳೆ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಕೆರೆಯಂತಾಗಿದೆ ದೊಮ್ಮಸಂದ್ರದ ಸರ್ಜಾಪುರ ರಸ್ತೆಯ ಮೇಲೆ ಕೆರೆಯಂತೆ ಮಳೆಯ ನೀರು ಹರಿದಿದೆ. ಡಾಂಬಾರ್ ಹಾಕದೆ ಬಿಟ್ಟಿರುವಂತಹ ರಸ್ತೆಯಲ್ಲಿ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಅವ್ಯವಸ್ಥೆಯ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಶೇರ್ ಮಾಡಿ ಬೆಂಗಳೂರಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿಎಂ ಡಿಸಿಎಂಗೆ ಟ್ಯಾಗ್ ಮಾಡಿ ವಿಡಿಯೋ ಶೇರ್ ಮಾಡಿದ್ದಾರೆ. ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ಯಾವುದೋ ಹಳ್ಳಿಯ ದೃಶ್ಯವಲ್ಲ, ಬೆಂಗಳೂರಿನ ದೊಮ್ಮಸಂದ್ರದ ಮುಖ್ಯ ರಸ್ತೆಯ ಪರಿಸ್ಥಿತಿ. ಯಾವ ರೀತಿ ರೋಡ್ ಕಿತ್ತು ಹೋಗಿದೆ, ಅದರಲ್ಲಿ ನೀರು ಹೇಗೆ ಹರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಗುಂಡಿಯಲ್ಲಿದೆ, ರಸ್ತೆಯಲ್ಲಿದೆ, ಒಂದು ಗೊತ್ತಾಗ್ತಾ ಇಲ್ಲ. ಆ ಪ್ರಮಾಣದಲ್ಲಿ ಮಳೆ ನೀರು ಹರಿದಿರುವಂಥದ್ದು. ನಿನ್ನೆ ಒಂದೇ ದಿನ ಸುರಿದಿರುವಂತಹ ಮಳೆಗೆ ಬೆಂಗಳೂರಿನ ರಸ್ತೆಗಳು ಕಿತ್ತು ಹೋಗಿದೆ. ಬಿಬಿಎಂಪಿ ಮಾಡಿದಂತಹ ಕೆಲಸ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಬೆಂಗಳೂರಿನಲ್ಲಿ ಈ ರೀತಿಯ ಸ್ಥಿತಿ, ಈ ರೀತಿಯ ಸಮಸ್ಯೆ ಸರ್ವೇ ಸಾಮಾನ್ಯ. ಮಳೆ ಬಂದಾಗ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ, ರಸ್ತೆ ಗುಂಡಿಗಳನ್ನು ಮುಚ್ಚುತ್ತೀವಿ, ಮ್ಯಾನ್ ಹೋಲ್ಗಳನ್ನು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ದೇ ಬಂತು. ಅದು ಯಾವುದು ಕೂಡ ಆಗದೆ ಇರುವಂತಹ ಪರಿಣಾಮನ ಇದು ಅಂತ ಹೇಳಿ. ಹೌದು, ಮೇಲ್ನೋಟಕ್ಕೆ ಮಾತ್ರ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ತೋರಿಸುವಂಥ ಪ್ರಯತ್ನಗಳು ಬಿಬಿಎಂಪಿ ಪ್ರತಿ ಬಾರಿ ಮಾಡುತ್ತೆ. ನಿನ್ನೆ ಆದಂಥ ಮಳೆಗೆ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ, ಎಸ್ಪೆಷಲಿ ಮಾರತ್ತಳ್ಳಿ ಭಾಗದಲ್ಲಾಗಿರ್ಬೋದು, ಸರ್ಜಾಪುರ ಭಾಗದಲ್ಲಾಗಿರ್ಬೋದು, ಇಲ್ಲಿ ಹೆಚ್ಚಿನ ಅನಾಹುತಗಳಾಗಿರುವಂಥದ್ದು. ಮುಖ್ಯವಾಗಿ ಚಂಬೇನಹಳ್ಳಿ ಅಂತ ಮುಖ್ಯ ರಸ್ತೆ ಏನಿದೆ, ಚಂಬೇನಹಳ್ಳಿಯಿಂದ ದೊಮ್ಮಸಂದ್ರಕ್ಕೆ ಬರುವಂಥ ಮುಖ್ಯ ರಸ್ತೆ, ಅದನ್ನು ಟ್ವಿಟರ್ ಮೂಲಕ, ಅಂದರೆ ಎಕ್ಸ್ ಖಾತೆ ಮೂಲಕ ಜನ ಆಕ್ರೋಶನ ವ್ಯಕ್ತಪಡಿಸ್ತಿರುವಂಥದ್ದು. ಏನು ಕೆಲಸ ಮಾಡ್ತಿದೆ ಅಂತ, ರಸ್ತೆ ಏನು ಒಂದು ರೀತಿ ಕೆರೆಯ ರೀತಿ ನೀರು ಹರಿದು ಬರ್ತಿರುವಂಥದ್ದು. ಈ ಹಿಂದೆ ಅಲ್ಲಿ ಪೈಪ್ಲೈನ್ಗೋ ಅಥವಾ ಜಲಮಂಡಳಿಯವರು ಏನಕ್ಕೆ ಅಗ್ದಿರುವಂಥ ಮಾಹಿತಿ ಇಲ್ಲ. ಅದನ್ನು ಸರಿಯಾಗಿ ಮುಚ್ಚದೇ ಇರೋ ಕಾರಣಕ್ಕೆ ರಸ್ತೆ ಸಂಪೂರ್ಣ, ಏನು ಒಂದು 3 ಕಿಲೋಮೀಟರ್ ರಸ್ತೆ ಏನಿರುತ್ತೆ, ಆ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ನೀರು ಒಳ್ಳೆ ಮೋರಿಯಲ್ಲಿ ಹರಿದು ಹೋಗುವಂಥ ನೀರು ರಸ್ತೆಯಲ್ಲಿ ಹರಿದು ಬರ್ತಿದೆ. ಅದೇ ರಸ್ತೆಯಲ್ಲಿ ಎಂದಿನಂತೆ ವಾಹನ ಸಂಚಾರ ಮಾಡಬೇಕಾಗಿದೆ. ನಿನ್ನೆ ಸಂಜೆ ಆದಂಥ ಮಳೆಯ ಪರಿಸ್ಥಿತಿ ಈ ರೀತಿ ನಿರ್ಮಾಣ ಮಾಡಿರುವಂಥದ್ದು. ಬರೀ ಅದೊಂದು ಭಾಗದಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಬಳಿನೂ ಸಹ ಗಂಟೆಗಟ್ಟಲೆ ವಾಹನಗಳು ರಸ್ತೆಯಲ್ಲಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮಳೆಯಿಂದ ಆದಂಥ ಅನಾಹುತಗಳು ಪ್ರತಿ ಬಾರಿನೂ ಮಳೆ ಆದಾಗ ನಾವು ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದೀವಿ, ಮಳೆಗೆ ಯಾವುದೇ ಸಮಸ್ಯೆ ಇರೋದಿಲ್ಲ, ನೀರು ಸರಾಗವಾಗಿ ಹರಿದೋಗುತ್ತೆ, ರಸ್ತೆಯಲ್ಲಿ ನಿಲ್ಲಲ್ಲ ಅಂತ ಬಿಬಿಎಂಪಿ ಹೇಳೋದನ್ನು ಬಿಟ್ಟರೆ ಕೆಲಸ ಯಾವ ರೀತಿ ಆಗುತ್ತೆ ಅನ್ನೋದು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಒಂದಲ್ಲ ಒಂದು ಕಡೆ ಅನಾಹುತಗಳು ಕಟ್ಟಿಟ್ಟ ಬುತ್ತಿ ಬೆಂಗಳೂರು ನಗರ ನಾಗರಿಕರು ಈ ಸಮಸ್ಯೆನ ಅನುಭವಿಸಲೇಬೇಕಾದಂಥ ಪರಿಸ್ಥಿತಿ ಬಿಬಿಎಂಪಿ ನಿರ್ಮಾಣ ಮಾಡ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.